ಈಗಾಗಲೇ ಇಂಗ್ಲೆಂಡ್ ವಿರುದ್ಧದ ಫಸ್ಟ್ ಟೆಸ್ಟ್ ಮ್ಯಾಚ್ ಅನ್ನು ಟೀಮ್ ಇಂಡಿಯಾ ಸೋತಾಗಿದೆ. ಫಸ್ಟ್ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಆಡಿರಲಿಲ್ಲ, ಸೆಕೆಂಡ್ ಟೆಸ್ಟ್ ನಲ್ಲೂ ಕೊಹ್ಲಿ ಆಡ್ತಾ ಇಲ್ಲ. ಇದರ ಬೆನ್ನಲ್ಲೇ ನೆಕ್ಸ್ಟ್ ಮ್ಯಾಚ್ಗೆ ಕೆಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಕೂಡ ಟೀಮ್ನಲ್ಲಿ ಇರೋದಿಲ್ಲ. ಫಸ್ಟ್ ಟೆಸ್ಟ್ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಪರ ಆಡಿರೋದೇ ಇವರಿಬ್ಬರು. ರಾಹುಲ್ ಮತ್ತು ಜಡೇಜಾ ಇಬ್ಬರು ಕೂಡ ಸೆಂಚುರಿ ಹತ್ರ ಬಂದಿದ್ರು. ಅದರಲ್ಲೂ ಆಲ್ರೌಂಡರ್ ರವೀಂದ್ರ ಜಡೇಜಾ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಇಂಜುರಿಯಿಂದಾಗಿ ಇಬ್ಬರೂ ಕೂಡ ಸೆಕೆಂಡ್ ಟೆಸ್ಟ್ಗೆ ಟೀಮ್ನಿಂದ ಹೊರಗುಳಿದಿದ್ದಾರೆ. ಬಟ್ ಟೀಮ್ ಇಂಡಿಯಾಗೆ ಯಂಗ್ಸ್ಟರ್ ಸರ್ಫರಾಜ್ ಖಾನ್ ಎಂಟ್ರಿ ಆಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಮುಂದಿನ ಟೆಸ್ಟ್ ಮ್ಯಾಚ್ಗಳಿಗೆ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಚೇಂಜಸ್ಗಳಾಗಬಹುದು, ಹಾಗೆಯೇ ಡೆಬ್ಯೂ ಮಾಡ್ತಿರೋ ಸರ್ಫರಾಜ್ ಖಾನ್ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ. ಜೊತೆಗೆ ವಿರಾಟ್ ಕೊಹ್ಲಿ ಬಗ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಂದು ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆಯೂ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ನಾನು ಕಿಶೋರ್ ಕೆಬಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಕೆಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಇಬ್ಬರೂ ಕೂಡ ಆಗಾಗ ಇಂಜುರಿ ಸಮಸ್ಯೆಗೆ ಒಳಗಾಗ್ತಾನೆ ಇದ್ದಾರೆ. ಒನ್ ಡೇ ವರ್ಲ್ಡ್ ಕಪ್ಗೂ ಮೊದಲು ಇಬ್ಬರು ಇಂಜುರಿಗೊಳಗಾಗಿದ್ರು. ಬಳಿಕ ರೈಟ್ ಟೈಮ್ನಲ್ಲಿ ಟೀಮ್ಗೆ ಕಮ್ ಬ್ಯಾಕ್ ಮಾಡಿದ್ರು. ಇದೀಗ T20 ವರ್ಲ್ಡ್ ಕಪ್ಗೂ ಮುನ್ನ ಮತ್ತೊಮ್ಮೆ ಇಂಜುರಿಗೊಳಗಾಗಿದ್ದಾರೆ. ಕೆಎಲ್ ರಾಹುಲ್ಗೆ ಭುಜದಲ್ಲಿ ನೋವು ಕಾಣಿಸ್ಕೊಂಡಿದೆ. ರವೀಂದ್ರ ಜಡೇಜಾಗೆ ಕಾಲಿನ ಮಂಡಿಯಲ್ಲಿ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಇಬ್ಬರೂ ಮುಂದಿನ ಟೆಸ್ಟ್ ಮ್ಯಾಚ್ನಲ್ಲಿ ಆಡ್ತಾ ಇಲ್ಲ. ಹೀಗಾಗಿ ಮುಂಬೈ ಮೂಲದ ಸರ್ಫರಾಜ್ ಖಾನ್, ನಂತರ ಆಲ್ರೌಂಡರ್ಸ್ಗಳಾದ ಸೌರವ್ ಕುಮಾರ್ ಮತ್ತು ವಾಷಿಂಗ್ಟನ್ ಸುಂದರ್ರನ್ನ ಎರಡನೇ ಟೆಸ್ಟ್ಗೆ ಸ್ಕ್ವಾಡ್ಗೆ ಪಿಕ್ ಮಾಡಲಾಗಿದೆ. ಈ ಪೈಕಿ ಸರ್ಫರಾಜ್ ಖಾನ್, ಆಲ್ರೌಂಡರ್ ಸೌರವ್ ಕುಮಾರ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ಪದೇ ಪದೇ ಇಂಜುರಿಗೊಳಗಾಗ್ತಾ ಇರೋ ನಮ್ಮ ಕೆಲ ಕ್ರಿಕೆಟಿಗರು ವಿರಾಟ್ ಕೊಹ್ಲಿಯನ್ನು ನೋಡಿ ಕಲಿಯಬೇಕಾಗಿರೋದು ಸಾಕಷ್ಟಿದೆ. ಯಾಕಂದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ರನ್ ಮೆಷಿನ್ ವಿರಾಟ್ ಕೊಹ್ಲಿಯ ಬಗ್ಗೆ, ಅವರ ಫಿಟ್ನೆಸ್ ಬಗ್ಗೆ ಮತ್ತು ಟೀಮ್ಗೆ ನೀಡಿರೋ ಕಾಂಟ್ರಿಬ್ಯೂಷನ್ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಇದುವರೆಗೂ ವಿರಾಟ್ ಕೊಹ್ಲಿ ಒಂದೇ ಒಂದು ಬಾರಿ ಬೆಂಗಳೂರಿನಲ್ಲಿರೋ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಗೆ ಹೋಗಿಲ್ವಂತೆ. NCA ಅನ್ನೋದು ಒಂಥರ ಪುನರ್ವಸತಿ ಕೇಂದ್ರ ಇದ್ದಂತೆ. ಇಂಜುರಿಗೆ ಒಳಗಾದವರು, ಫಾರ್ಮ್ ಕಳೆದುಕೊಂಡವರು NCAನಲ್ಲಿ ಟ್ರೈನಿಂಗ್ ಪಡೆದು ಫಿಟ್ ಆಗಿ ಟೀಮ್ಗೆ ಕಮ್ ಬ್ಯಾಕ್ ಮಾಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ಮಾತ್ರ ತಮ್ಮ ಕೆರಿಯರ್ನಲ್ಲಿ ಇದುವರೆಗೂ ಒಂದೇ ಒಂದು ಬಾರಿ NCAಗೆ ಹೋಗಿಲ್ಲ. ಯಾಕಂದರೆ ಇಂಜುರಿಗೊಳಗಾಗಿ ಕೊಹ್ಲಿ ಟೀಮ್ನಿಂದ ಔಟ್ ಆಗಿರೋ ಉದಾಹರಣೆಗಳೇ ಇಲ್ಲ. NCAಗೆ ಹೋಗುವಂಥ ಪ್ರಮೇಯವೇ ಕೊಹ್ಲಿಗೆ ಬಂದಿಲ್ಲ. ಆ ರೇಂಜ್ಗೆ ತಮ್ಮ ಫಿಟ್ನೆಸ್ ಅನ್ನು ವಿರಾಟ್ ಕೊಹ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ರೋಹಿತ್ ಶರ್ಮಾ, ಎಲ್ಲ ಯಂಗ್ಸ್ಟರ್ಸ್ಗಳು ಕೂಡ ಈ ವಿಚಾರದಲ್ಲಿ ಕೊಹ್ಲಿಯನ್ನು ನೋಡಿ ಕಲಿಬೇಕಿದೆ. ಕೊಹ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದನ್ನು ಬಿಟ್ಟು ಬಿಡಿ, ಆದರೆ ಒಬ್ಬ ಪ್ಲೇಯರ್ ಆಗಿ ವಿರಾಟ್ ಕೊಹ್ಲಿ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಅಷ್ಟೊಂದು ಅಚೀವ್ ಮಾಡಿರೋ ಕೊಹ್ಲಿಗೆ ಎಲ್ಲ ಮ್ಯಾಚ್ಗಳನ್ನು ಕೂಡ ಆಡಬೇಕು ಅಂತೇನಿಲ್ಲ. ತಮಗೆ ಬೇಕಾದಾಗಲೆಲ್ಲ ರೆಸ್ಟ್ ತೆಗೆದುಕೊಳ್ಬಹುದು. ಆದರೆ ಕೊಹ್ಲಿ ಯಾವತ್ತಿಗೂ ಟೀಮ್ಗೆ ಅವೈಲೇಬಲೇ ಇರ್ತಾರೆ. ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಪ್ಯಾಷನೇಟ್ ಆಗಿದ್ದರಿಂದಲೇ ವಿರಾಟ್ ಕೊಹ್ಲಿಗೆ ಇಷ್ಟೆಲ್ಲ ಸಾಧಿಸೋಕೆ ಸಾಧ್ಯವಾಯಿತು ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ನಿಜಕ್ಕೂ ಫಿಟ್ನೆಸ್ ಮತ್ತು ಪ್ಯಾಷನ್ ವಿಚಾರಕ್ಕೆ ಬಂದರೆ ಕೊಹ್ಲಿಗಿಂತ ಬೆಸ್ಟ್ ರೋಲ್ ಮಾಡೆಲ್ ಮತ್ತೊಬ್ಬರಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಈಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರೋ ಸರ್ಫರಾಜ್ ಖಾನ್ ಮತ್ತು ಸೌರವ್ ಕುಮಾರ್ ಬಗ್ಗೆ ಒಂದಷ್ಟು ಹೇಳಲೇಬೇಕು. 26 ವರ್ಷದ ಸರ್ಫರಾಜ್ ಖಾನ್ ಒಬ್ಬ ಅಮೇಝಿಂಗ್ ಬ್ಯಾಟಿಂಗ್ ಟ್ಯಾಲೆಂಟ್. ಕಳೆದ ಕೆಲ ವರ್ಷಗಳಿಂದಲೇ ಸರ್ಫರಾಜ್ ಖಾನ್ ಹೆಸರು ಆಗಾಗ ಕೇಳಿ ಬರ್ತಾನೆ ಇತ್ತು. ಸರ್ಫರಾಜ್ಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೊಡಬೇಕು ಅಂತ ಸುನಿಲ್ ಗವಾಸ್ಕರ್ ಅಂತ ಲೆಜೆಂಡ್ಸ್ಗಳು ಕೂಡ ಹಲವು ಬಾರಿ ಹೇಳಿದ್ರು. ಯಾಕಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಸರ್ಫರಾಜ್ ರನ್ ಗುಡ್ಡೆಯನ್ನೇ ಹಾಕಿದ್ದಾರೆ. ಮುಂಬೈ ಪರ 45 ಮ್ಯಾಚ್ಗಳಲ್ಲಿ 3,912 ರನ್ ಗಳಿಸಿದ್ದಾರೆ. 14 ಸೆಂಚುರಿ, 11 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. 301 ರನ್ ಒಂದೇ ಇನ್ನಿಂಗ್ಸ್ನಲ್ಲಿ 301 ರನ್ ಸರ್ಫರಾಜ್ ಖಾನ್ರ ಹೈಯೆಸ್ಟ್ ಸ್ಕೋರ್. 69.85 ಬ್ಯಾಟಿಂಗ್ ಎವರೇಜ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. 2022ರಲ್ಲಿ ರಣಜಿಯಲ್ಲಿ 982 ರನ್ ಗಳಿಸೋ ಮೂಲಕ ಟಾಪ್ ಸ್ಕೋರರ್ ಆಗಿದ್ರು. 2020ರಲ್ಲಿ ಕೂಡ 928 ರನ್ ಹೊಡೆದಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋ ಸರ್ಫರಾಜ್ ಟೀಮ್ ಇಂಡಿಯಾದ ಬಾಗಿಲು ತಡ್ತಾನೇ ಇದ್ರು. ಸರ್ಫರಾಜ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ BCCI ವಿರುದ್ಧವೂ ಸಾಕಷ್ಟು ಆಕ್ರೋಶ ಕೇಳಿ ಬಂದಿತ್ತು. ಓವರ್ ವೆಯ್ಟ್ ಹೊಂದಿರೋ ಸರ್ಫರಾಜ್ ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ ಅಂತಲೂ ಕೆಲ ಆರೋಪಗಳು ಕೇಳಿ ಬಂದಿದ್ವು. ಓವರ್ ವೆಯ್ಟ್ ಆಗಿದ್ರೇನು, ರನ್ ಮಾಡ್ತಿದಾರಲ್ಲ, ಇನ್ನೇನು ಬೇಕು ಅಂತ ಸುನಿಲ್ ಗವಾಸ್ಕರ್ ಕೂಡ ಸರ್ಫರಾಜ್ ಬೆನ್ನಿಗೆ ನಿಂತಿದ್ರು. ಇತ್ತೀಚೆಗೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಮ್ಯಾಚ್ನಲ್ಲಿ ಸರ್ಫರಾಜ್ 160 ಬಾಲ್ಗಳಲ್ಲಿ 161 ರನ್ ಗಳಿಸಿದ್ರು. ಸೊ ಫೈನಲಿ BCCI ಸರ್ಫರಾಜ್ಗೆ ಟೀಮ್ ಇಂಡಿಯಾ ಡೋರ್ ಓಪನ್ ಮಾಡಿದೆ. ಇನ್ನು ಇಂಗ್ಲೆಂಡ್ ವಿರುದ್ಧದ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಸರ್ಫರಾಜ್ ಖಾನ್ರನ್ನ ಪಿಕ್ ಮಾಡೋಕ್ಕೆ ಇನ್ನೊಂದು ಮೇನ್ ರೀಸನ್ ಕೂಡ ಇದೆ. ಸೆಕೆಂಡ್ ಟೆಸ್ಟ್ ನಡೀತಾ ಇರೋದು ವಿಶಾಖಪಟ್ಟಣಂನಲ್ಲಿ. ಇಲ್ಲಿನದು ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿದ್ದು ಸರ್ಫರಾಜ್ ಖಾನ್ ಸ್ಪಿನ್ ಬೌಲಿಂಗಿಗೆ ಚೆನ್ನಾಗಿ ಆಡೋ ಸಾಮರ್ಥ್ಯ ಹೊಂದಿದ್ದಾರೆ. ಪರ್ಫೆಕ್ಟ್ ಸ್ವೀಪ್ ಶಾಟ್ಗಳನ್ನು ಹೊಡಿತಾರೆ.
ಫಸ್ಟ್ ಟೆಸ್ಟ್ನಲ್ಲಿ ನೀವು ಗಮನಿಸಿರ್ತೀರಾ, ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ನಮ್ಮ ಸ್ಪಿನ್ನರ್ಸ್ಗಳಿಗೆ ಸ್ವೀಪ್ ಶಾಟ್ಸ್ಗಳ ಮೂಲಕವೇ ಹೆಚ್ಚು ಸ್ಕೋರ್ ಮಾಡಿದರು. ಇಂಗ್ಲೆಂಡ್ ಟೀಮ್ ಕೂಡ ಅಷ್ಟೇ ತನ್ನ ಸ್ಪಿನ್ನರ್ಸ್ಗಳಿಂದಾಗಿ ಭಾರತವನ್ನು ಸೋಲಿಸಿತ್ತು. ಹೀಗಾಗಿ ವಿಶಾಖಪಟ್ಟಣಂನದ್ದು ಸ್ಪಿನ್ ಪಿಚ್ ಬೇರೆ ಆಗಿರೋದ್ರಿಂದ ಸ್ಪಿನ್ನರ್ಸ್ಗಳನ್ನು ಎದುರಿಸುವ ಕ್ವಾಲಿಟಿ ಬ್ಯಾಟ್ಸ್ಮನ್ನ ಅವಶ್ಯಕತೆ ಟೀಮ್ ಇಂಡಿಯಾಗೆ ಇದೆ. ಇದೇ ಕಾರಣಕ್ಕಾಗಿ ಸರ್ಫರಾಜ್ ಖಾನ್ರನ್ನ ಸೆಲೆಕ್ಟ್ ಮಾಡಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ಟೆಸ್ಟ್ ಸ್ಕ್ವಾಡ್ಗೆ ಸರ್ಫರಾಜ್ ಖಾನ್ ಸೆಲೆಕ್ಟ್ ಆದ ಮರುದಿನವೇ ಅಂದರೆ ಜನವರಿ 30ರಂದು ಬೆಳಗ್ಗೆ 6:30ಕ್ಕೆ ಸರ್ಫರಾಜ್ ಖಾನ್ ಅವರು ನೆಟ್ ಪ್ರಾಕ್ಟೀಸ್ ಕೂಡ ಶುರು ಮಾಡಿದರು. ನಿಜಕ್ಕೂ ಸರ್ಫರಾಜ್ಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿದೆ. ಹಿ ಡಿಸರ್ವ್ಸ್. ಕೇವಲ ಸರ್ಫರಾಜ್ ಮಾತ್ರವಲ್ಲ, ಫ್ಯೂಚರ್ನಲ್ಲಿ ಅವರ ತಮ್ಮ ಕೂಡ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಸರ್ಫರಾಜ್ ತಮ್ಮ ಮುಷೀರ್ ಖಾನ್ ಕೂಡ ಮುಂಬೈ ಪರ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವರು ಅಣ್ಣನ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಟೆಸ್ಟ್ಗೆ ಸೆಲೆಕ್ಟ್ ಆಗಿರೋ ಸೌರಭ್ ಕುಮಾರ್ 30 ವರ್ಷದ ಆಲ್ರೌಂಡರ್, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ ಬೌಲರ್. ಉತ್ತರ ಪ್ರದೇಶದ ಸೌರಭ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 68 ಮ್ಯಾಚ್ಗಳಲ್ಲಿ 2061 ರನ್ ಹೊಡೆದಿದ್ದಾರೆ. ಹಾಗೆಯೇ 290 ವಿಕೆಟ್ ಕೂಡ ಗಳಿಸಿದ್ದಾರೆ. 2021ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ವೇಳೆ ಸೌರಭ್ ಕುಮಾರ್ ನೆಟ್ ಬೌಲರ್ ಆಗಿದ್ರು. ಸಿಚುವೇಶನ್ಗೆ ತಕ್ಕಂತೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡುವ ಸೌರಭ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಬಟ್ ಈಗ ಸೆಕೆಂಡ್ ಟೆಸ್ಟ್ನಲ್ಲಿ ಸೌರಭ್ಗೆ ಆಡೋಕ್ಕೆ ಚಾನ್ಸ್ ಸಿಗುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ರಂಥ ಪ್ಲೇಯರ್ಸ್ಗಳು ಕೂಡ ಇರೋದ್ರಿಂದ ಸೌರಭ್ಗೆ ಆಡೋಕ್ಕೆ ಅವಕಾಶ ಸಿಗೋದು ಡೌಟ್ ಅನಿಸುತ್ತೆ. ಎನಿವೆ, ಅಟ್ಲೀಸ್ಟ್ ಸರ್ಫರಾಜ್ ಖಾನ್ ಆದರೂ ಸೆಕೆಂಡ್ ಟೆಸ್ಟ್ನಲ್ಲಿ ಆಡಲಿ. ಯಾಕಂದರೆ ಅವರ ಬ್ಯಾಟಿಂಗ್ ನೋಡಬೇಕು ಅಂತ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಅಂಥ ಯಂಗ್ ಟ್ಯಾಲೆಂಟ್ಗಳು ಕ್ಲಿಕ್ ಆಗಲೇಬೇಕು. ಇನ್ನು 3, 4 ಮತ್ತು 5ನೇ ಟೆಸ್ಟ್ಗೆ ಮತ್ತೊಮ್ಮೆ ಟೀಮ್ ಅನೌನ್ಸ್ ಆಗುತ್ತೆ. ಆಗ ವಿರಾಟ್ ಕೊಹ್ಲಿ ಕೂಡ ಕಮ್ಬ್ಯಾಕ್ ಮಾಡ್ತಾರೆ. ಬಟ್ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ಕತೆ ಏನಾಗಬಹುದೋ ಗೊತ್ತಿಲ್ಲ. ಸರ್ಫರಾಜ್ ಖಾನ್ರನ್ನ ಪಿಕ್ ಮಾಡಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾಗೆ ವಿರಾಟ್ ಕೊಹ್ಲಿ ಕುರಿತಾಗಿ ರೋಹಿತ್ ಶರ್ಮಾ ನೀಡಿರೋ ಹೇಳಿಕೆ ಬಗ್ಗೆಯೂ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.